ಮೂವಿನೇ ರೆಫರೆನ್ಸ್ ಅವ್ರ ಮೇಲೆ ರಿಯಾಕ್ಷನ್ ಕೊಡ್ತಾರೆ. ಓಕೆ, ನಿಮ್ಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ ಇರಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ನೋಡ್ತಾ ಇರಬಹುದು ಇವರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 2,76,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಶಾಕ್ ಆಗ್ತೀರಾ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ವಿಡಿಯೋ ಲೆಂತ್ ನೋಡಿ ಎಷ್ಟಿದೆ ಗೊತ್ತಾ? ಇಲ್ಲಿ ನೋಡ್ತಾ ಇರಬಹುದು 1 ಅವರ್. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು 1 ಅವರ್. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪೂರ್ತಿ ಮೂವಿ ಏನಿರುತ್ತಲ್ಲ ಅದ್ರ ಮೇಲೆ ಫ್ರೆಂಡ್ಸ್ ಇವರು ರಿಯಾಕ್ಷನ್ ಕೊಡ್ತಾರೆ. ಇವಾಗ ನೀವೇ ಇಮೇಜಿನ್ ಮಾಡ್ಕೊಳ್ಳಿ, ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಸೊ ಪ್ಲೇ ಮಾಡ್ತಿದ್ದೀನಿ. And today we're going to be watching The Gentleman. This is a movie directed by Guy Ritchie, yet another English filmmaker. We've been watching. ನೋಡಿ ಇವಾಗ ಓಕೆ, ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಲ್ಲಿ ಇವರು ಹೋಲ್ ಮೂವಿನೇ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ನೀವು ಅಂತೀರಾ, ತುಂಬಾ ಜನ ಅಂತಾರೆ ಸರ್ ನಾವು ಕ್ಲಿಪ್ಗಳು ತಗೊಳ್ಳೋದಾಗಿರ್ಬೋದು ಅಥವಾ ಪ್ರೀವಿಯಸ್ ವಿಡಿಯೋಸ್ಗಳು ಮಾಡಿದ್ದೀನಿ, ಅದರಲ್ಲಿ ನಾನು ಹೇಳಿದ್ದೀನಿ ಬೇರೆ ವಿಡಿಯೋಸ್ಗಳನ್ನ ಬಳಸ್ಕೊಂಡ್ರ ಮೇಲೆ ನೀವು ವಾಯ್ಸ್ ಕೊಟ್ಟರು ಅಂತ ಅನ್ಕೊಳ್ಳಿ. ನಿಮ್ದು ಯೂಟ್ಯೂಬ್ ಚಾನಲ್ ನೀವು ಆ ಚಾನಲ್ನ ಸ್ಟಾರ್ಟ್ ಮಾಡಬಹುದು, ನೀವು ಬೇರೆ ವಿಡಿಯೋಸ್ಗಳ ಮೇಲೆ ರಿಯಾಕ್ಷನ್ ಕೊಡಬಹುದು, ವಾಯ್ಸ್ ಕೊಟ್ಟು ಅದು ನಿಮ್ದು ಓನ್ ಕಂಟೆಂಟ್ ಆಗಿ ನೀವು ಮಾಡಬಹುದು ಅಂತ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಅದರಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರು, ಸರ್ ಇದೆಲ್ಲ ವರ್ಕೌಟ್ ಆಗೋದಿಲ್ಲ, ನೀವು ಸುಳ್ಳು ಹೇಳ್ತೀರಾ, ಫೇಕ್ ಇದೆ, ಇದು ಕಾಪಿರೇಟ್ ಬರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಇವಾಗ ನೀವೇ ಹೇಳಿ, ಇಲ್ಲಿ ಫ್ರೆಂಡ್ಸ್ ಇವರು ಇದೇ ರೀತಿ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಾರೆ. ಓಕೆ, ನಿಮ್ಮ ಮುಂದಿನ ಪ್ರೂಫ್ ಇದೆ ರೈಟ್. ಸೊ ಇದೆಲ್ಲ ವಿಡಿಯೋಸ್ ಏನಿದೆಲ್ಲ ಫ್ರೆಂಡ್ಸ್ ಇವರು ಯೂಟ್ಯೂಬ್ ಅಲ್ಲೇ ತಗೊಂಡು ಅದನ್ನೇ ಫ್ರೆಂಡ್ಸ್ ಇಲ್ಲಿ ಇವರು ಅದಕ್ಕೆ ರಿಯಾಕ್ಷನ್ ಕೊಡ್ತಿದ್ದಾರೆ. ಓಕೆನಾ, ಬಟ್ ಇವ್ರಿಗೆ ಯಾಕೆ ಇಲ್ಲಿ ಯಾವುದೇ ರೀತಿ ಕಾಪರೇಟ್ ಇಶ್ಯೂ ಬಂದಿಲ್ಲ ಯೋಚನೆ ಮಾಡಿದಿರಾ? ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇವ್ರ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಇಲ್ಲಿ ನೋಡ್ತಾರಾ ಸೂಪರ್ ಥ್ಯಾಂಕ್ಸ್ ಫೀಚರ್ ಅನೇಬಲ್ ಆಗಿದೆ. ಓಕೆ, ಸೊ ನೋಡ್ತಾರಾ ಥ್ಯಾಂಕ್ಸ್ ಫೀಚರ್ ಇದೆ. ಈ ಥ್ಯಾಂಕ್ಸ್ ಫೀಚರ್ ಯಾವಾಗ ಸಿಗುತ್ತೆ, ಯಾವಾಗ ಇವರು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತಲ್ಲ ಅವಾಗ ಫ್ರೆಂಡ್ಸ್ ಈ ಫೀಚರ್ ಸಿಗುತ್ತೆ. ಓಕೆನಾ, ಸೊ ನೋಡ್ತಾ ಇರಬಹುದು ನೋಡಿ ಇವ್ರದ್ದು ಹೋಲ್ ಮೂವಿನೇ ಫ್ರೆಂಡ್ಸ್ ಇವರು ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ 1 ಅವರ್ ಮೂವಿನ ಫ್ರೆಂಡ್ಸ್ ಅವರು ಹೇಗಿದೆ ಹಾಗೆ ಎಕ್ಸಾಕ್ಟ್ ಪ್ಲೇ ಮಾಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ. ಬಟ್ ಇವರಿಗೆ ಯಾಕೆ ಕಾಪರೇಟ್ ಇಶ್ಯೂ ಬಂದಿಲ್ಲ? ಇದೆಲ್ಲ ಫ್ರೆಂಡ್ಸ್ ನಿಮಗೆ ನಾಲೆಜ್ ಇರಬೇಕಾಗುತ್ತೆ, ಯಾವ ರೀತಿ ಯೂಟ್ಯೂಬ್ ಗೈಡ್ಲೈನ್ಸ್ ವರ್ಕ್ ಆಗುತ್ತೆ, ಏನೆಲ್ಲ ಯೂಟ್ಯೂಬ್ ಗೈಡ್ಲೈನ್ಸ್ ಇದೆ ಅಂತ ನಿಮಗೆ ಮೊದಲೇ ಗೊತ್ತಿರಬೇಕಾಗುತ್ತೆ. ಇದೊಂದು ಯೂಟ್ಯೂಬ್ ಚಾನಲ್ ಇತ್ತು. ಇಲ್ಲಿ ನೋಡಿದ್ರಾ ಇವ್ರದ್ದು ವಿಡಿಯೋ ಲೆಂತ್ ನೋಡಿದ್ರಾ ನೀವು ಎಷ್ಟಿದೆ ಅಂತ ನೋಡ್ತಾ ಇರಬಹುದು. 1 ಅವರ್ ಆಗಿರ್ಬೋದು, 1 ಅವರ್ ನೋಡಿರ್ತಾರ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಇವರು ಫುಲ್ ಮೂವಿನೇ ರಿಯಾಕ್ಟ್ ಮಾಡ್ತಾರೆ. ಹಾಗೂ ಇವಾಗ ವ್ಯೂಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ನೋಡಿ 1.1 ಮಿಲಿಯನ್ ವ್ಯೂಸ್ ಬಂದಿದೆ, 7 ಲಕ್ಷ ಈ ರೀತಿ ಫ್ರೆಂಡ್ಸ್ ಅಲ್ಲಿ ಮಿಲಿಯನ್ಸ್ ಅಲ್ಲಿ ಇವರಿಗೆ ವ್ಯೂಸ್ ಬರ್ತಿದೆ. ಓಕೆ, ಸೊ ಇದೊಂದು ರೀತಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಏನು ಮಾಡಬಹುದು, ಹೋಲ್ ಮೂವಿನ ಕೂಡ ಫ್ರೆಂಡ್ಸ್ ನೀವು ರಿಯಾಕ್ಟ್ ಮಾಡಬಹುದು. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಇದು ತುಂಬಾ ಲಾಂಗ್ ಆಗುತ್ತೆ, ನಿಮಗೂ ಕೂಡ ಮೂವಿ ನೋಡೋಕ್ಕೆ ಬೋರ್ ಆಗುತ್ತೆ, ಅಷ್ಟು ಹೊತ್ತು ನಿಮಗೆ ರಿಯಾಕ್ಟ್ ಮಾಡೋಕೆ ಆಗೋದಿಲ್ಲ. ಓಕೆ, ಸೊ ಅದು ಫೇಕ್ ಅನ್ಸುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವೇನ್ ಮಾಡಿ ಗೊತ್ತಾ, ಕೇವಲ ಮೂವಿ ಸೀನ್ಸ್ ಆಗಿರ್ಬೋದು ಅಥವಾ ಯಾವ್ದು ಹೊಸ ಮೂವಿ ಬಂತು ಅಂತ ಅನ್ಕೊಳ್ಳಿ, ಟ್ರೈಲರ್ ಬಂತು ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಫ್ರೆಂಡ್ಸ್ ನಿಮಗೆ ರಿಯಾಕ್ಟ್ ಮಾಡಬೇಕಾಗುತ್ತೆ. ಹೇಗೆ ರಿಯಾಕ್ಟ್ ಮಾಡೋದು, ವಿಡಿಯೋ ಹೇಗೆ ಸಿಗುತ್ತೆ, ಅದು ಹೇಗೆ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಮುಂದೆ ಮಾಹಿತಿ ಹೇಳ್ತೀನಿ. ಬಟ್ ಮೊದಲಿಗೆ ಫ್ರೆಂಡ್ಸ್ ನಿಮಗೆ ಪ್ರೂಫ್ ತೋರಿಸ್ತೀನಿ. ಯಾಕಂದ್ರೆ ನಿಮ್ಮಲ್ಲಿ ತುಂಬಾ ಜನ ನನಗೆ ಹೇಳ್ತೀರಾ ಆನಂತರ ಸರಿ ಅದು ಕಾಪರೇಟ್ ಬರ್ತೆ ವರ್ಕ್ ಆಗೋದಿಲ್ಲ ಅಂತಾರ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಪ್ರೂಫ್ ತೋರಿಸ್ತೀನಿ. ಸೊ ಜನ ನೋಡಿ ಯಾವ ರೀತಿ ಯೂಟ್ಯೂಬ್ ಚಾನಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರ ಅಂತ. ಓಕೆ, ಸೊ ಇದು ನೀವು ಯೂಟ್ಯೂಬ್ ಚಾನಲ್ ನೋಡಿದ್ರ ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್. ಇವಾಗ ನಿಮಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಒಂದು ಯೂಟ್ಯೂಬ್ ಚಾನಲ್ ಇದೆ, ಪಾಕಿಸ್ತಾನಿ ಕಪಲ್ ರಿಯಾಕ್ಷನ್ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿ ಕೂಡ ಈ ರೀತಿ ಕೆಲಸ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರಬಹುದು ಇವರಿಗೆ 32,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಪಾಪ್ಯುಲರ್ ವಿಡಿಯೋಸ್ ಇಲ್ಲಿ ಬಂದು ನೋಡೋದ್ರೆ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವರು 1 ಮಿಲಿಯನ್ ಆಗಿರ್ಬೋದು, 4 ಲಕ್ಷ ಈ ರೀತಿ ಫ್ರೆಂಡ್ಸ್ ಇವರಿಗೆ ಇಲ್ಲಿ ವ್ಯೂಸ್ ಬರ್ತಿದೆ. ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಿದೆ, 2 ಲಕ್ಷ, 3 ಲಕ್ಷ, 1 ಮಿಲಿಯನ್ ವರೆಗೂ ಫ್ರೆಂಡ್ಸ್ ಇಲ್ಲಿ ಇವ್ರದ್ದು ವ್ಯೂಸ್ ಹೋಗಿದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನೋಡಿ ಇವರು ಯಾವ ಕೆಟಗರಿ ಮೇಲೆ ಇಲ್ಲಿ ರಿಯಾಕ್ಷನ್ ಕೊಡ್ತಾರೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಐಡಿಯಾ ಸಿಗುತ್ತೆ. ಓಕೆ, ಸೊ ನಿಮಗೆ ಅದ್ರ ಮೇಲೆ ರಿಯಾಕ್ಷನ್ ಕೊಡಬೇಕು ಅಂತ ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಪ್ರತಿಯೊಂದು ವಿಡಿಯೋಗಳ ಮೇಲೆ ನೀವು ರಿಯಾಕ್ಷನ್ ಕೊಡಬಹುದು. ಸೊ ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಅದೇ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಛಾವಾ ಮೂವಿ ಬಂದಿದೆ, ಆ ಟ್ರೈಲರ್ ಮೇಲೆ ಫ್ರೆಂಡ್ಸ್ ಇಲ್ಲಿ ಇವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಇವಾಗ. ಓಕೆ, ಅದೇ ರೀತಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ವಿಡಿಯೋಸ್ ಇರುತ್ತೆ ನಿಮಗೆ. ನೋಡ್ತಾ ಇರಬಹುದು ಪಾಕಿಸ್ತಾನ ವರ್ಸಸ್ ಇಂಡಿಯಾ ಅಂತ ಇರುತ್ತೆ, ನಿಮಗೆ ಕೆಲವೊಂದಿಷ್ಟು ವಿಡಿಯೋಸ್ಗಳು ನೋಡೋ ಸಿಗುತ್ತೆ. ಅದ್ರ ಮೇಲೆ ಕೂಡ ಫ್ರೆಂಡ್ಸ್ ನೀವು ರಿಯಾಕ್ಷನ್ ಕೊಡಬಹುದು. ಓಕೆ, ಸೊ ಇಲ್ಲಿ ಇವಾಗ ನಾವು ಮೂವಿನೇ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಇದ್ರ ಮೇಲೆ ಇವಾಗ ಪ್ಲೇ ಮಾಡ್ತಿದ್ದೀನಿ. पाकिस्तानी रिएक्शन। आज हम जिस वीडियो पे रिएक्ट करने वाले हैं वो है जी एक मूवी का ट्रेलर। ನೋಡ್ತಾರಾ? ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಇದು ಕ್ಲಿಪ್ ಎಲ್ಲಿಂದ ತಗೊಂಡಿದ್ದಾರೆ ಇವರು, ಯೂಟ್ಯೂಬ್ ಇಂದಾನೆ ಕ್ಲಿಪ್ ತಗೊಂಡಿದ್ದಾರೆ. ಇವರಿಗೆ ಯಾಕೆ ಕಾಪರೇಟ್ ಇಶ್ಯೂ ಬಂದಿಲ್ಲ, ಹೇಗೆ ಈ ಕ್ಲಿಪ್ ಇವರು ತಗೊಂಡ್ರು, ಹೇಗೆ ಇವರು ಅದನ್ನ ಎಡಿಟ್ ಮಾಡ್ತಾರೆ, ಯಾವ ರೀತಿ ಈ ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ, ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಡೀಟೇಲ್ ಆಗಿ ಹೇಳ್ತಿದ್ದೀನಿ, ಸ್ಕಿಪ್ ಮಾಡಬೇಡಿ. ಓಕೆ, ಸೊ ನೋಡ್ತಾ ಇರಬಹುದು ಈ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ರೈಟ್, ಇವರು ಯೂಟ್ಯೂಬ್ ಇಂದಾನೆ ತಗೊಂಡಿದ್ದಾರೆ. ಓಕೆನಾ? ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಬ್ಯಾಕ್ ಬಂದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಏನ್ ಮಾಡ್ತಾರೆ ಇವರು ಬೇರೆ ಬೇರೆ ರೀತಿ ವಿಡಿಯೋಸ್ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಈ ರೀತಿ ಹಲವಾರು ವಿಡಿಯೋಸ್ಗಳು ಸಿಗುತ್ತೆ. ಪಾಕಿಸ್ತಾನ ರಿಲೇಟೆಡ್ ನಿಮಗೆ ವಿಡಿಯೋ ಸಿಗುತ್ತೆ, ಇಂಡಿಯಾ ರಿಲೇಟೆಡ್ ನಿಮಗೆ ವಿಡಿಯೋ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಕಂಪೇರ್ಡ್ ಕಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಅಂತಿದೆ. ಈ ರೀತಿ ಹಲವಾರು ವಿಡಿಯೋಸ್ಗಳು ಆಲ್ರೆಡಿ ಜನ ಮಾಡಿರ್ತಾರೆ ಯೂಟ್ಯೂಬ್ ಅಲ್ಲಿ, ಅದ್ರ ಮೇಲೆ ಫ್ರೆಂಡ್ಸ್ ನೀವು ರಿಯಾಕ್ಷನ್ ಮಾಡಬಹುದು. ಓಕೆ, ಸೊ ಇದೊಂದು ಯೂಟ್ಯೂಬ್ ಚಾನಲ್ ಆಯಿತು. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇನ್ನೊಂದು ನಿಮಗೆ ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಇದಕ್ಕೆ 1,72,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ನೋಡ್ತಾ ಇರಬಹುದು ಪಾಪ್ಯುಲರ್ ವಿಡಿಯೋಸ್ಗಳ ಮೇಲೆ ನೋಡಿ ಎಷ್ಟು ವ್ಯೂಸ್ ಬಂದಿದೆ, 1 ಮಿಲಿಯನ್, 9 ಲಕ್ಷ ಈ ರೀತಿ ಫ್ರೆಂಡ್ಸ್ ಇಲ್ಲಿಗೆ ವ್ಯೂಸ್ ಬಂದಿದೆ. ಇವರು ಕೂಡ ಫ್ರೆಂಡ್ಸ್ ಏನ್ ಮಾಡ್ತಾರೆ ಗೊತ್ತಾ, ನೋಡ್ತಾರಾ ಮೂವಿಗಳ ಮೇಲೆ ಫ್ರೆಂಡ್ಸ್ ಇವರು ರಿಯಾಕ್ಷನ್ ಕೊಡ್ತಾರೆ. ಸಿಂಪಲ್ ಫ್ರೆಂಡ್ಸ್, ನಿಮ್ಮಲ್ಲಿ ಕೂಡ ನೀವು ಒಬ್ಬರೇ ಇದ್ದೀರಾ ಮನೆಯಲ್ಲಿ, ಅಥವಾ ನೀವು ಮನೆಯಲ್ಲಿ ಫ್ಯಾಮಿಲಿ ನಿಮ್ಮ ಸಿಸ್ಟರ್ ಬ್ರದರ್ಸ್ ಇದ್ರೆ ನೀವೇನ್ ಮಾಡಬಹುದು, 4 ಜನ ಕೂಡಿ ಒಂದು ರಿಯಾಕ್ಷನ್ ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡಬಹುದು. ನಿಮ್ದು ಓನ್ ಕಂಟೆಂಟ್ ಇದೆ ಫ್ರೆಂಡ್ಸ್, ನಿಮ್ದು ಒರಿಜಿನಲ್ ಕಂಟೆಂಟ್ ಇರುತ್ತೆ. ಯಾವುದೇ ರೀತಿ ಫ್ರೆಂಡ್ಸ್ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. 110% ನಿಮ್ಮ ಚಾನಲ್ ಮಾನಿಟೇಷನ್ ಆಗುತ್ತೆ. ಯಾವುದೇ ರೀತಿ ಫ್ರೆಂಡ್ಸ್ ನಿಮಗೆ ಇಶ್ಯೂ ಬರೋದಿಲ್ಲ. ಡೆಫಿನೆಟ್ಲಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನೀವು ಬ್ರದರ್ ಸಿಸ್ಟರ್ ಇದ್ದೀರಾ, ನೀವು ಒಬ್ಬರೇ ಇದ್ದೀರಾ, ನೀವು ಚೆನ್ನಾಗಿ ಸ್ವಲ್ಪ ಮಾತಾಡಕ್ಕೆ ನಿಮಗೆ ಬರ್ತಿದ್ರೆ ಈಸಿಲಿ ಫ್ರೆಂಡ್ಸ್ ಈ ರೀತಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಹುದು. ಕೇವಲ ಫ್ರೆಂಡ್ಸ್ ನಿಮಗೆ ರಿಯಾಕ್ಷನ್ ಕೊಡೋದಿರುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ.
ಯಾವ ಮೂವಿ ಬಗ್ಗೆ ನೀವು ರಿಯಾಕ್ಷನ್ ಕೊಡ್ತಿದ್ದೀರಾ ಅಥವಾ ಯಾವ ವಿಡಿಯೋ ಬಗ್ಗೆ ನೀವು ರಿಯಾಕ್ಷನ್ ಕೊಡ್ತಿದ್ದೀರಾ ಅಂತ ನಿಮಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ಆನಂತರ ಸಿಂಪಲ್ ಆ ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ, ನೋಡ್ತಾ ಕುತ್ಕೋಬೇಕಾಗುತ್ತೆ ಅಷ್ಟೇ. ಆನಂತರ ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ, ಆ ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಆಗಿರ್ಬೋದು, ಮೂವಿ ಬಗ್ಗೆ ಆಗಿರ್ಬೋದು, ಆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಮಿಡಲ್ ಸ್ವಲ್ಪ ಹೇಳ್ತಾ ಹೋಗಬೇಕಾಗುತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ ಫ್ರೆಂಡ್ಸ್, ಈಸಿಲಿ ನೀವು ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಓಕೆನಾ? ಓಕೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು